ನಾನು ಒಂದ್ಸಲ ಒಂದು ಕ್ಯಾಂಪಿಗೆ ಹೋದಾಗ ನಾನು ಫಸ್ಟ್ ನೋಡಿರುವ 20 ಜನ ಪೇಷಂಟಲ್ಲಿ ಎಲ್ಲರಿಗೂ ಕೂಡ ಪೈಲ್ಸೇ ಇತ್ತು. ಸೊ ಈ ಥರ ಸಮಸ್ಯೆ ಇದ್ದಾಗ ಪೇಯ್ನ್ ಇರಬೇಕು ಅಂತಿಲ್ಲ, ಬಟ್ ಬ್ಲೀಡಿಂಗ್ ಇರುತ್ತೆ. ಬಟ್ ಅದು ಕೂಡ ನಾವು ಮೆಡಿಕೇಶನ್ ಮಾಡಿದರೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಈ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಬರ್ಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ, ಸೊ ಇದರ ಮೇಲೆ ಇದನ್ನ ನಾವು ಗ್ರೇಡಿಂಗ್ ಮಾಡ್ತೀವಿ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಪೈಲ್ಸ್ ಅಂತ ಹೇಳ್ತೀವಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಪೈಲ್ಸ್ ಸಮಸ್ಯೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಎಷ್ಟೋ ಜನ ಇದರಿಂದ ನರಳ್ತಾ ಇದ್ದಾರೆ. ಸೊ ಕೆಲವರಿಗೆ ಮಲವಿಸರ್ಜನೆ ಮಾಡಲಿಕ್ಕೆ ತುಂಬ ತೊಂದರೆ ಆಗುತ್ತೆ, ಮಲವಿಸರ್ಜನೆ ಮಾಡುವಾಗ ತುಂಬ ನೋವಾಗೋರಿದ್ದಾರೆ. ಇನ್ನು ಕೆಲವರಿಗೆ ಮಲವಿಸರ್ಜನೆ ಮಾಡುವಾಗ ತುಂಬ ಉರಿ ಆಗುತ್ತೆ, ಕೆಲವರಿಗೆ ಬ್ಲೀಡಿಂಗ್ ಆಗುತ್ತೆ, ಮಲವಿಸರ್ಜನೆ ಮಾಡುವಾಗ ಮೋಷನ್ ಒಟ್ಟಿಗೆ ತುಂಬ ಬ್ಲೀಡಿಂಗ್ ಆಗೋರಿದ್ದಾರೆ. ಇನ್ನು ಕೆಲವರಿಗೆ ನೋಡಿದರೆ ಮಲದ್ವಾರ ಏನಿದೆ ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಆಗಿರುತ್ತೆ, ಊತ ಆಗಿರುತ್ತೆ. ಕೆಲವರಿಗೆ ಒಂದು ಸ್ವಲ್ಪ ಚರ್ಮ ದಪ್ಪಾದಂಗೆ ಕಾಣಿಸುತ್ತೆ. ಇನ್ನು ಕೆಲವರಿಗೆ ಕೂತ್ಕೊಳ್ಳಿಕ್ಕೆ ಆಗಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡು ಕೂಡಲೇ ಸಿವಿಯರ್ ಪೇಯ್ನ್ ಆಗುತ್ತೆ, ಎಲ್ಲೂ ಬೈಕ್ ಹೊಡಿಯೋಕ್ಕಾಗಲ್ಲ, ಲಾಂಗ್ ಜರ್ನಿ ಮಾಡಲಿಕ್ಕಾಗಲ್ಲ. ಸೊ ಈ ಥರ ಸಮಸ್ಯೆಯಿಂದ ನರಳ್ತಾ ಇರೋರು ತುಂಬ ಜನ ಇದ್ದಾರೆ. ಸೊ ಈ ಥರ ಸಮಸ್ಯೆ ಇದ್ದು ಕೂಡಲೇ ಅವರು ನಮ್ಮ ಹತ್ರ ಬರ್ತಾರೆ, ಅವ್ರು ಹೇಳ್ತಾರೆ, ಸರ್ ನನಗೆ ಪೈಲ್ಸ್ ಆಗಿದೆ ಅಂತ ಅನಿಸುತ್ತೆ, ತುಂಬ ನೋವಾಗ್ತಾ ಇದೆ, ಮೋಷನ್ ಸರಿಯಾಗಿ ಪಾಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಮೋಷನ್ ಯೂಶಲಿ ನಾವು ಮೋಷನ್ ಪಾಸ್ ಮಾಡುವಾಗ ತುಂಬ ನೋವಾದರೆ ಏನಾಗುತ್ತೆ, ನಮಗೆ ಮೋಷನ್ಗೆ ಹೋಗಬೇಕು ಅಂತಾನೆ ಅನ್ಸಲ್ಲ. ಸೊ ಹಾಗಾಗಿ ಮಲ ಇನ್ನೂ ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಟೈಮ್ ಅವ್ರಿಗೆ ಮೋಷನ್ ಪಾಸ್ ಮಾಡುವಾಗ ಇನ್ನೂ ಅಲ್ಲಿ ಇಂಜುರಿ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ಯೂಶಲಿ ಏನಾಗುತ್ತೆ, ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆದಾಗ ಅದು ಕರೆಕ್ಟಾಗಿ ಡಾಕ್ಟರ್ಗೆ ತೋರಿಸೋದೇ ಇಲ್ಲ. ಅವ್ರೇನು ಮಾಡ್ತಾರೆ, ಸೊ ಮಲವಿಸರ್ಜನೆಯಲ್ಲಿ ಬರುವಂಥ ಸಮಸ್ಯೆ ಇದೆ, ನಾನು ಹೇಗೆ ಹೇಳಲಿ, ಎಸ್ಪೆಷಲಿ ಇದು ಕಾಣೋದು ಹೆಂಗಸರಲ್ಲಿ. ಸೊ ಡಾಕ್ಟರ್ಸ್ ಹತ್ರ ಹೇಗೆ ಹೋಗಿ ಹೇಳಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಅದನ್ನು ಅದು ಸಫರ್ ಮಾಡ್ಕೊಂಡು ಓಕೆ ಮತ್ತೆ ಜಾಸ್ತಿ ಆದ್ರೆ ಅಷ್ಟೇ ನೋಡೋಣ ಅಂತ ಹೇಳಿ ಅವ್ರದ್ದು ರೆಗ್ಯುಲರ್ ಫುಡ್ ಹ್ಯಾಬಿಟ್ ಕಂಟಿನ್ಯೂ ಮಾಡ್ತಾರೆ. ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೂಡ ಸರಿಯಾಗಿ ತಗೊಳ್ಳಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಒನ್ ಫೈನ್ ಡೇ ಇದು ತುಂಬ ಜಾಸ್ತಿ ಆಗಿ ತುಂಬ ಬ್ಲೀಡಿಂಗ್ ಆಗಿ ಅಲ್ಲಿ ಪಸ್ ಫಾರ್ಮೇಷನಲ್ ಆದಾಗ ಮಾತ್ರ ಅವ್ರೇನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ, ಸರ್ ನನಗೆ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳ್ತಾರೆ. ಇನ್ನು ಅವರಿಗೆ ಅಷ್ಟೇ ಹೆದರಿಕೆನೂ ಇರುತ್ತೆ, ಯಾಕೆಂದರೆ ಈಗ ಎಲ್ಲರೂ ಗೂಗಲ್ ಡಾಕ್ಟರ್ಸ್. ಸೊ ಹಾಗಾಗಿ ಅವರೆಲ್ಲ ಏನು ಮಾಡ್ತಾರೆ, ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ತಾರೆ. ಸೊ ಅವ್ರಿಗೆ ಗೊತ್ತಾಗುತ್ತೆ, ಓ ಇದೇ ಥರ ಕ್ಯಾನ್ಸರ್ ಬಂದರೂ ಕೂಡ ಇದೇ ಥರ ಸಮಸ್ಯೆಗಳೇ ಕಾಣುತ್ತೆ ಅಂತ ಅಂದ್ಕೊಂಡು ಅವರು ತುಂಬ ಆಂಗ್ಸೈಟಿಯಲ್ಲಿ ಕೂಡ ಇರ್ತಾರೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಪೈಲ್ಸ್ ಅಂದರೆ ಏನು, ಪೈಲ್ಸ್ ಬರಲಿಕ್ಕಿರೋ ಒಂದು ಮುಖ್ಯ ಕಾರಣಗಳೇನೇನು, ಪೈಲ್ಸ್ ಬಂದರೆ ನಾವು ಅದನ್ನು ಹೇಗೆ ಗುಣಪಡಿಸ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾನೆ. ಸೊ ಈ ಪೈಲ್ಸ್ಗೆ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ. ಸೊ ಇದು ಏನಾಗುತ್ತೆ ಅಲ್ಲಿ ಅಂದರೆ, ನಮ್ಮ ಮಲದ್ವಾರ ಏನಿದೆ ಅದರ ಸುತ್ತಲೂ ಇರುವಂಥ ಬ್ಲಡ್ ವೆಸಲ್ಸಲ್ಲಿ ಆಗುವಂಥ ಪ್ರೆಷರಿಂದ ಅಲ್ಲಿ ಬರುವಂಥ ಒಂದು ಊತ ಇದು. ಸೊ ಎಷ್ಟೋ ಜನ ಹೇಳ್ತಾರೆ, ನಾವು ಮಲವಿಸರ್ಜನೆ ಮಾಡುವಾಗ ಅಲ್ಲಿ ದಪ್ಪ ಆದಂಗೆ ಅನಿಸುತ್ತೆ, ಅಲ್ಲಿ ಊತ ಬಂದಿರುತ್ತೆ. ಕೆಲವರಲ್ಲಿ ಏನಾಗುತ್ತೆ, ಮಲವಿಸರ್ಜನೆ ಆದ ಕೂಡಲೇ ಊತ ಕಡಿಮೆ ಆಗುತ್ತೆ. ಇನ್ನು ಕೆಲವರಲ್ಲಿ ಆ ಮಲವಿಸರ್ಜನೆ ಆದಮೇಲೆ ಕೂಡ ಆ ಊತ ಇರುತ್ತೆ, ಕೈಯಿಂದ ಪ್ರೆಸ್ ಮಾಡಿದ್ರಷ್ಟೇ ಅದು ಒಳಗೆ ಹೋಗುತ್ತೆ. ಇನ್ನು ಕೆಲವರಲ್ಲಿ ಕಂಟಿನ್ಯೂಸ್ ಆಗಿ ಅದು ಇರುತ್ತೆ. ಸೊ ಇದರ ಮೇಲೆ ಇದನ್ನು ನಾವು ಗ್ರೇಡಿಂಗ್ ಮಾಡ್ತೀವಿ. ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಪೈಲ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಈ ಥರ ನಮಗೆ ಮಲವಿಸರ್ಜನೆ ಮಾಡುವಾಗ ತುಂಬ ನೋವು ಅಥವಾ ಉರಿ ಅಥವಾ ಲೈಕ್ ಬ್ಲಡ್ ಹೋಗೋದು, ಸೊ ಈ ಥರ ಸಮಸ್ಯೆಗಳಿದ್ದಾಗ ಡಾಕ್ಟರ್ ಹತ್ರ ಹೋದ್ರಷ್ಟೇ ನಮಗೆ ಗೊತ್ತಾಗುತ್ತೆ ಅದು ಕರೆಕ್ಟಾಗಿ ಹೆಮರಾಯ್ಡ್ಸೇ ಇದೆಯಾ, ಅಲ್ಲ ಅದು ಫಿಶರ್ ಆಗಿದೆಯಾ, ಅಥವಾ ಅಲ್ಲಿ ಫಿಸ್ಟುಲಾ ಇದೆಯಾ. ಸೊ ಈ ಥರ ಸಮಸ್ಯೆಗಳೇನಿದೆ ಪೇಷಂಟಿಗೆ ಸಡನ್ ಆಗಿ ಗೊತ್ತಾಗಬೇಕು ಅಂತ ಇಲ್ಲ, ನನಗೆ ಏನಾಗಿದೆ. ಸೊ ಯೂಶಲಿ ಎಲ್ಲದಕ್ಕೂ ನಾವೇನು ಮಾಡ್ತೀವಿ, ಪೈಲ್ಸ್ ಅಂತಾನೆ ಹೇಳ್ತೀವಿ. ಯಾಕಂದರೆ ಅಲ್ಲಿ ನಮಗೆ ಕರೆಕ್ಟಾಗಿ ವಿಜುವಲೈಸ್ ಮಾಡಲಿಕ್ಕಾಗಲ್ಲ, ನೋಡಿ ಏನಾಗಿದೆ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಅದು ಡಾಕ್ಟರ್ ಹತ್ರ ಹೋದ್ರೆ ಮಾತ್ರ ಡಾಕ್ಟ್ರಿಗೆ ಕರೆಕ್ಟಾಗಿ ಎಕ್ಸಾಮಿನ್ ಮಾಡಿ ಅದು ಹೇಳಲಿಕ್ಕಾಗತ್ತೆ. ಸೊ ಅದರ ಸಿವಿಯರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಾವು ಇನಿಷಿಯಲಿನೇ ನಮ್ಗೆ ಈ ಥರ ಒಂದು ಸಮಸ್ಯೆ ಇದ್ದಾಗ ನಾವು ಡಾಕ್ಟರ್ ಹತ್ರ ಹೋದ್ರೆ ಏನಾಗುತ್ತೆ, ಅದಕ್ಕಿರುವಂಥ ಕರೆಕ್ಟಾಗಿರುವಂಥ ಮೆಡಿಕೇಶನ್ ಮತ್ತು ಕೆಲವು ಆಹಾರ ಕ್ರಮಗಳನ್ನು ಫಾಲೋ ಮಾಡಿದರೆ ಕಂಪ್ಲೀಟ್ಲಿ ಇದು ಜಾಸ್ತಿ ಆಗೋದ್ರನ್ನ ತಡೆಗಟ್ಟಬಹುದು. ಇನ್ನು ಕಂಪ್ಲೀಟ್ಲಿ ಕ್ಯೂರ್ ಕೂಡ ಮಾಡಲಿಕ್ಕಾಗುತ್ತೆ. ಎಷ್ಟೋ ಸಲ ಈ ಪೈಲ್ಸದ ಸಮಸ್ಯೆ ಏನಿದೆ, ಅಲ್ಲಿರುವಂಥ ವೇನ್ಸ್ ಏನಿದೆ, ಅಲ್ಲಿರುವಂಥ ರಕ್ತನಾಳಗಳಲ್ಲಿ ಬರುವಂಥ ಸ್ವೆಲ್ಲಿಂಗ್, ಸೊ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಎಷ್ಟೋ ಸಲ ಆಗುತ್ತೆ. ಬಟ್ ಅದು ಸಿವಿಯರ್ ಆಗಿ ಜಾಸ್ತಿ ಆಗಿ ತುಂಬ ಬ್ಲೀಡಿಂಗ್ ಎಲ್ಲ ಆಗಿ ಗ್ರೇಡ್ 3 ಪೈಲ್ಸ್ ಎಲ್ಲ ಆಗಿಬಿಟ್ರೆ ಏನಾಗುತ್ತೆ, ಮತ್ತೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಯೂಶಲಿ ಮೂಲವ್ಯಾಧಿ ಅಥವಾ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಏನಿದೆ ಅದು ಇನಿಷಿಯಲಿ ನಮ್ಮ ಪೇನ್ಫುಲ್ ಇರಬೇಕು ಅಂತ ಇಲ್ಲ, ನಮಗೇನು ನೋವು ಆಗಬೇಕು ಅಂತ ಇಲ್ಲ. ಸೊ ಈ ಪೈಲ್ಸಲ್ಲಿ ಕೂಡ 2 ಟೈಪ್ಸ್ ಇದೆ. ಒಂದು ನಾವೇನು ಹೇಳ್ತೀವಿ, ಇಂಟರ್ನಲ್ ಹೆಮರಾಯ್ಡ್ಸ್ ಅಂತ ಹೇಳ್ತೀವಿ, ಮತ್ತೊಂದು ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ. ಸೊ ಇಂಟರ್ನಲ್ ಹೆಮರಾಯ್ಡ್ಸ್ ಏನಿದೆ ಅದು ನಮಗೆ ಹೊರಗಡೆ ಕಾಣಬೇಕು ಅಂತಿಲ್ಲ, ಹೊರಗಡೆ ದಪ್ಪಾಗಿದ್ದೇನು ಕಾಣಲ್ಲ. ಸೊ ನೀವು ಎಷ್ಟೋ ಜನ ಹೇಳೋದು ಕೇಳಿರ್ತೀರಾ, ನನಗೆ ಪೇಯ್ನ್ ಏನಾಗಲ್ಲ, ಬಟ್ ಆದರೂ ನಾನು ಕೆಲವು ಸಲ ಮೋಷನಿಗೆ ಹೋದರೆ ತುಂಬ ಬ್ಲೀಡಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೊರಗಡೆ ಏನು ಪ್ರೆಸೆನ್ಸ್ ಕಾಣೋದಿಲ್ಲ, ಅಲ್ಲಿ ಏನು ದಪ್ಪಾಗಿರಲ್ಲ, ಏನು ಊತ ಇರಲ್ಲ, ಏನು ಗಾಯ ಆಗಿರಲ್ಲ, ಏನು ಸಮಸ್ಯೆಗಳಿರಲ್ಲ. ಬಟ್ ಏನಾಗುತ್ತೆ, ಅವರಿಗೆ ಇಂಟರ್ನಲ್ ಹೆಮರಾಯ್ಡ್ಸ್ ಆಗಿರುತ್ತೆ. ಸೊ ಅಲ್ಲಿ ಆಗಿರುವಂಥ ಬ್ಲೀಡಿಂಗ್ ಏನಿದೆ ಅದು ಬ್ಲಡ್ಡಲ್ಲಿ ಕಾಣುತ್ತೆ, ಫ್ರೆಶ್ ಆಗಿರುವಂಥ ಬ್ಲೀಡಿಂಗ್ ಕಂಡು ಬರುತ್ತೆ. ಸೊ ಈ ಥರ ಸಮಸ್ಯೆ ಇದ್ದಾಗ ಪೇಯ್ನ್ ಇರಬೇಕು ಅಂತಿಲ್ಲ, ಬಟ್ ಬ್ಲೀಡಿಂಗ್ ಇರುತ್ತೆ. ಬಟ್ ಅದು ಕೂಡ ನಾವು ಮೆಡಿಕೇಶನ್ ಮಾಡಿದರೆ ಅದು ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಸೆಕೆಂಡ್ ಟೈಪ್ ಏನಂದರೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್. ನಾವು ಯೂಶಲಿ ಏನು ಕಂಡು ಬರುತ್ತೆ, ಕಂಪ್ಯಾರಿಟಿವ್ಲಿ ಸ್ವಲ್ಪ ಪೇಯ್ನ್ ಜಾಸ್ತಿ ಇರುತ್ತೆ, ನೋವಿರುತ್ತೆ, ಅವ್ರು ಮೋಷನ್ ಹೋಗುವಾಗ ತುಂಬ ಉರಿ ಆಗುತ್ತೆ, ಆ ಮೋಷನ್ ಪಾಸ್ ಮಾಡುವಾಗ ಅಲ್ಲಿ ಬ್ಲೀಡಿಂಗ್ ಆಗುವಂಥ ಸಾಧ್ಯತೆ ಇದೆ, ಮೋಷನ್ ಪಾಸ್ ಮಾಡುವಾಗ ತುಂಬ ನೋವಾಗುವಂಥ ಸಾಧ್ಯತೆ ಇದೆ. ಸೊ ಈ ಥರ ಸಮಸ್ಯೆ ಇದ್ದವರಿಗೆ ಕೆಲವು ಸಲ ಕೂತ್ಕೊಳ್ಳಿಕ್ಕೆ ಆಗಲ್ಲ. ನಾವು ಯೂಶಲಿ ಬೈಕೆಲ್ಲ ರೈಡ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಲಾಂಗ್ ಸಿಟ್ಟಿಂಗ್ ಪೊಸಿಷನ್
ಪೊಸಿಷನಲ್ಲಿ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಮೋಷನ್ ಪಾಸ್ ಮಾಡಿದ ಮೇಲೆ ಕೂಡ ಕೆಲವರಿಗೆ ಏನಾಗುತ್ತೆ, ತುಂಬ ಉರಿ ಅನುಭವ ಆಗುತ್ತೆ. ಇನ್ನು ಕೆಲವರಲ್ಲಿ ಮುಟ್ಟು ನೋಡುವಾಗ ನಮಗೆ ಗೊತ್ತಾಗುತ್ತೆ ಅಲ್ಲಿ ಸ್ವಲ್ಪ ಊತ ಬಂದಿದೆ. ಬಟ್ ಎಷ್ಟೋ ಕೇಸಸಲ್ಲಿ ಏನಾಗುತ್ತೆ, ಈ ಊತ ಮೋಷನ್ ಮಾಡುವಾಗ ಅಷ್ಟೇ ಇರುತ್ತೆ. ಮೋಷನ್ ಆದಮೇಲೆ ಏನಾಗುತ್ತೆ, ಸಂಡಾಸ್ ಪಾಸ್ ಆದಮೇಲೆ ಏನಾಗುತ್ತೆ, ಆ ಊತ ಏನಿದೆ ಅದು ಕಡಿಮೆ ಆಗುತ್ತೆ, ಆ ಹೊರಗಡೆ ಬಂದಿರೋದು ಒಳಗೆ ಹೋಗುತ್ತೆ. ಸೊ ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ನಾವೇನು ಗ್ರೇಡ್ 1 ಅಂತ ಹೇಳ್ತೀವಿ ಆ ಸ್ಟೇಜಲ್ಲಿ. ಬಟ್ ಅದು ಜಾಸ್ತಿ ಆಗ್ತಾ ಹೋದರೆ ಏನಾಗುತ್ತೆ, ಮೋಷನ್ ಹೊರಗೆ ಬರುವಾಗ ಆ ಕಂಟೆಂಟ್ ಅದು ಊತ ಕಂಡು ಬರುತ್ತೆ, ಅದು ಹೊರಗಡೆ ಬರುತ್ತೆ ಸ್ಕಿನ್, ಬಟ್ ಅದು ಒಳಗೆ ಹೋಗಲ್ಲ, ನಾವು ಕೈಯಿಂದ ಪ್ರೆಸ್ ಮಾಡಿ ಒಳಗೆ ಹಾಕಬೇಕಾಗುತ್ತೆ. ಸೊ ಅದು ಗ್ರೇಡ್ 2 ಅಂತ ಹೇಳ್ಬೋದು. ಇನ್ನೂ ಅಡ್ವಾನ್ಸ್ ಆದರೆ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಆ ಸ್ವೆಲ್ಲಿಂಗ್ ಏನಿದೆ ಅದು ಅಲ್ಲೇ ಇರುತ್ತೆ, ಹೊರಗಡೆ ಆ ಪೋರ್ಷನ್ ಮಲದ್ವಾರದಿಂದ ಊತ ಬಂದು ಅದು ಹೊರಗಡೆ ನಿಮಗೆ ಕಾಣಿಸುತ್ತೆ, ಆ ಪೋರ್ಷನ್ ಕಂಪ್ಲೀಟ್ಲಿ ಕಾಣುತ್ತೆ. ಸೊ ಇದೆಲ್ಲ ಜಾಸ್ತಿ ಆಗೋಕ್ಕಿಂತ ನಾವು ಸ್ಟಾರ್ಟಿಂಗಲ್ಲಿ ನಮಗೆ ಯಾವಾಗ ಪೇಯ್ನ್ ಬರುತ್ತೋ, ಯಾವಾಗ ಸ್ವಲ್ಪ ಊತ ಕಾಣಿಸ್ಕೊಳ್ಳುತ್ತೋ ಆವಾಗಲೇ ಅದಕ್ಕಿರುವಂಥ ಮೆಡಿಕೇಶನ್ ಕರೆಕ್ಟಾಗಿ ಮಾಡಿದರೆ ಕಂಪ್ಲೀಟ್ಲಿ ಗುಣಪಡಿಸ್ಲಿಕ್ಕೆ ಆಗುತ್ತೆ. ಈಗ ಗ್ರೇಡ್ 3 ಆಗಿದ್ರನ್ನ ಸರಿ ಮಾಡ್ಲಿಕ್ಕೆ ಆಗಲ್ಲ ಅಂತಲ್ಲ ನಾ ಹೇಳಿದ್ದು, ಕಂಪ್ಲೀಟ್ಲಿ ಸರಿ ಮಾಡ್ಲಿಕ್ಕೆ ಆಗುತ್ತೆ, ಬಟ್ ಇನ್ನೂ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಅಂದರೆ ಅಷ್ಟೇ ಟೈಮು ಹಿಡಿಯುತ್ತೆ, ಪೇಷಂಟಿಗೆ ಕೂಡ ಅಷ್ಟೇ ತೊಂದರೆ ಆಗುತ್ತೆ, ಅಷ್ಟು ದಿವಸ ಆ ನೋವೆಲ್ಲ ಅನುಭವಿಸಬೇಕಲ್ಲ. ಸೊ ಹಾಗಾಗಿ ತುಂಬ ಜನ ಏನು ಮಾಡ್ತಾರೆ, ನನಗೆ ಸಮಸ್ಯೆ ನನಗೆ ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದ ಕೂಡಲೇ ಏನಾಗುತ್ತೆ, ಅವರು ತೋರಿಸ್ಲಿಕ್ಕೆ ಹೋಗಲ್ಲ, ನೋಡೋಣ ಸ್ವಲ್ಪ ದಿವಸ ನೋಡೋಣ ಅದು ಕಡಿಮೆ ಆಗ್ಬೋದು ಅಂತ ಹೇಳಿ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಯಾಕೆಂದರೆ ಆ ಡಾಕ್ಟರ್ ಹತ್ರ ಹೋದರೆ ಡಾಕ್ಟರ್ ಎಕ್ಸಾಮಿನ್ ಮಾಡಿ ನೋಡ್ತಾರೆ, ತುಂಬ ಜನರಿಗೆ ಅದರ ನಾಚಿಕೆ ಇರುತ್ತೆ. ಸೊ ಹಾಗಾಗಿ ಅವರು ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ, ಇಷ್ಟು ಸಿವಿಯರ್ ಆದಮೇಲೆ ಅಷ್ಟೇ ಯೂಶಲಿ ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಇದಕ್ಕೆ ಕಾರಣಗಳು ಏನೇನು ಅಂತ ನೋಡಿದರೆ, ಫಸ್ಟ್ ಆಫ್ ಆಲ್ ದ ಮೇನ್ ರೀಸನ್ ಏನಿರುತ್ತೆ, ಕಾನ್ಸ್ಟಿಪೇಷನ್, ಮಲಬದ್ಧತೆ ಸಮಸ್ಯೆಯಿಂದಾನೇ ಆಲ್ಮೋಸ್ಟ್ ಎಲ್ಲ ಪೈಲ್ಸ್ ಪ್ರಾಬ್ಲಮ್ಮು ಡೆವಲಪ್ ಆಗಿರುತ್ತೆ. ಯಾಕೆ, ಬಿಕಾಸ್ ನಮಗೆ ಗೊತ್ತು ಮಲ ಹಾಡಾದಾಗ ಏನಾಗುತ್ತೆ, ಅದು ಕರೆಕ್ಟಾಗಿ ಹೋಗಲ್ಲ, ನಮಗೆ ನೋವಾಗುತ್ತೆ, ನಾವು ಫೋರ್ಸ್ಫುಲಿ ಅದನ್ನು ಹೊರಗೆ ಹಾಕಬೇಕಾಗತ್ತೆ. ಸೊ ನಾವು ಇಂಟರ್ನಲ್ ಪ್ರೆಷರ್ ಜನರೇಟ್ ಮಾಡಿದಾಗ ಅಲ್ಲಿ ಇರುವ ವೇನ್ಸಲ್ಲಿ ಈ ಊತ ಬರುವಂಥ ಸಾಧ್ಯತೆಗಳೇನಿದೆ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಅದರ ಒಟ್ಟಿಗೆ ನಾವು ಎಷ್ಟೊತ್ತಿಗೆ ಕೂತ್ಕೊಂಡಿರ್ತೀರಾ, ನಿಂತ್ಕೊಂಡಿರ್ತೀರಾ, ಸೊ ಯಾವಾಗಲೂ ಆ ಗ್ರಾವಿಟೇಷನಲ್ ಫೋರ್ಸ್ ಏನಿದೆ, ಭೂ ಗುರುತ್ವಾಕರ್ಷಣೆ ಏನಿದೆ, ಅದು ಕೂಡ ಅಲ್ಲಿರೋ ವೇನ್ಸ್ ಮೇಲೆ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಊತ ಬರುವಂಥ ಸಾಧ್ಯತೆ ಅಥವಾ ಹೆಮರಾಯ್ಡ್ಸ್ ಬರುವಂಥ ಸಾಧ್ಯತೆ ಏನಿದೆ ತುಂಬ ಜಾಸ್ತಿ ಇರುತ್ತೆ. ಈಗ ಈ ಪೈಲ್ಸ್ ಪ್ರಾಬ್ಲಮ್ ಏನಿದೆ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಯೂಶಲಿ ನಾವೇನು ಮಾಡ್ತೀವಿ, ಈಗ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಶಿಬಿರಗಳನ್ನು ಆರ್ಗನೈಸ್ ಮಾಡ್ತೀವಿ. ಶಿಬಿರಗಳಂದ್ರೆ ಫ್ರೀ ಕ್ಯಾಂಪ್ಸನ್ನು ಆರ್ಗನೈಸ್ ಮಾಡ್ತೀವಿ. ಸೊ ಯೂಶಲಿ ಫ್ರೀ ಕ್ಯಾಂಪಲ್ಲಿ ಹೋದಾಗ ಏನಾಗುತ್ತೆ, ನಮಗೆ ಲೈಕ್ ತುಂಬ ರಶ್ ಇರುತ್ತೆ. ಸೊ ಹಾಗಾಗಿ ಬೇರೆ ಬೇರೆ ಕಾಯಿಲೆಗಳಿದ್ದರೆ ನಮಗೆ ಇಂಟ್ರೆಸ್ಟಿಂಗ್ ಇರುತ್ತೆ, ಸ್ವಲ್ಪ ನೋಡಲಿಕ್ಕೂ ಕೂಡ ಬೇಜಾರು ಬರಲ್ಲ. ಇಲ್ಲಾಂದ್ರೆ ಒಂದೇ ಕಾಯಿಲೆ ಒಂದೇ ಥರ ಮಾತಾಡ್ತಾ ಇರಬೇಕಾಗುತ್ತೆ, ಪೇಷಂಟ್ ಹತ್ರ ಒಂದೇ ಥರ ಮೆಡಿಸಿನ್ಸ್ ಕೂಡ ಬರಿಬೇಕಾಗತ್ತೆ. ಬಟ್ ನಾನು ಒಂದ್ಸಲ ಒಂದು ಕ್ಯಾಂಪಿಗೆ ಹೋದಾಗ ನಾನು ಫಸ್ಟ್ ನೋಡಿರುವ 20 ಜನ ಪೇಷಂಟಲ್ಲಿ ಎಲ್ಲರಿಗೂ ಕೂಡ ಪೈಲ್ಸೇ ಇತ್ತು. ಸೊ ಅವರಿಗೆ ನಾವು ಯೂಶಲಿ ಪೈಲ್ಸ್ ಇದ್ದಾಗ ನಾವು ಅವ್ರಿಗೆ ಕೇಳ್ತೀವಿ, ನಿಮಗೆ ಮಲಬದ್ಧತೆ ಸಮಸ್ಯೆ ಇತ್ತಾ ಅಂತ ಕೇಳುವಾಗ ಅವರಿಗೆ ಆಶ್ಚರ್ಯ ಆಗ್ತಿತ್ತು. ನಾವು ಮಲಬದ್ಧತೆ ಬಗ್ಗೆ ಸರ್ಗೆ ಹೇಳಲೇ ಇಲ್ಲ, ಬಟ್ ಆದರೂ ಇವರಿಗೆ ಹೇಗೆ ಗೊತ್ತಾಯಿತು, ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತಾರೆ ಅವರು. ಬಟ್ ಯೂಶಲಿ ಈ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದರೆ ಕಾನ್ಸ್ಟಿಪೇಷನ್ ಇದ್ದವರಲ್ಲಿ ಇವತ್ತಲ್ಲ ನಾಳೆ ಈ ಪೈಲ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಯಾಕೆಂದರೆ ಅದರದ್ದು ಮೇನ್ ರೀಸನ್ ಏನು, ನಮಗೆ ಮೋಷನಿಗೆ ಹೋದರೆ ನಮ್ಮ ಸ್ಟೂಲ್ ಪಾಸ್ ಮಾಡ್ಲಿಕ್ಕೆ ಹೋಗಿ ಟಾಯ್ಲೆಟಲ್ಲಿ ಕೂತ್ಕೊಂಡಾಗ ಒಂದು ಜಾಸ್ತಿ ಟೈಮ್ ಹಿಡಿಯುತ್ತೆ, ಎರಡನೇದು ನಾವು ತುಂಬ ಪ್ರೆಷರ್ ಹಾಕಬೇಕಾಗತ್ತೆ. ಸೊ ಈ ಪ್ರೆಷರ್ ಹಾಕಿದಾಗ ಅಲ್ಲಿ ಇಂಜುರಿ ಆಗಿ ಅಥವಾ ಅಲ್ಲಿ ಇರುವಂಥ ವೇನ್ಸ್ ಏನಿದೆ ಅದರಲ್ಲಿ ಊತ ಬರುವಂಥ ಸಾಧ್ಯತೆ ಇದೆ, ನಮಗೆ ಹೆಮರಾಯ್ಡ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಇರಬೇಕು ಅಂತಿಲ್ಲ, ಮಲಬದ್ಧತೆ ಇರಬೇಕು ಅಂತಿಲ್ಲ, ಆದರೂ ಕೂಡ ಟಾಯ್ಲೆಟಲ್ಲಿ ತುಂಬ ಟೈಮ್ ಕೂತ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಅಂದರೆ ಟಾಯ್ಲೆಟಿಗೆ ಹೋಗುವಾಗ ಬೇಕಾದ್ರೆ ಮೊಬೈಲ್ ತೊಗೊಂಡು ಹೋಗ್ತಾರೆ ಅಥವಾ ಏನಾದರೂ ನ್ಯೂಸ್ ಪೇಪರ್ ತೊಗೊಂಡು ಹೋಗ್ತಾರೆ, ಆ ನ್ಯೂಸ್ ಪೇಪರ್ ಮುಗಿಯೋ ತನಕ ಟಾಯ್ಲೆಟಲ್ಲಿ ಇರ್ತಾರೆ, ಮೇ ಬಿ ಅರ್ಧ ತಾಸು ಮುಕ್ಕಾಲು ತಾಸು ಟಾಯ್ಲೆಟಲ್ಲಿ ಕೂತ್ಕೊಳ್ಳೋರು ಎಷ್ಟೋ ಜನ ಇದ್ದಾರೆ. ಸೊ ಅವರಿಗೂ ಕೂಡ ಈ ಹೆಮರಾಯ್ಡ್ಸ್ ಬರುವಂಥ ಸಾಧ್ಯತೆ, ಮೂಲವ್ಯಾಧಿ ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಯೂಶಲಿ ನಾವೇನು ಮಾಡಬೇಕು, ಮೋಷನ್ ಪಾಸ್ ಮಾಡ್ಲಿಕ್ಕೆ ಹೋದರೆ 5 ರಿಂದ 10 ನಿಮಿಷದ ಒಳಗೆ ನಾವು ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಲಾಂಗ್ ಸಿಟ್ಟಿಂಗ್, ಆ ಪೊಸಿಷನಲ್ಲಿ ಲಾಂಗ್ ಸಿಟ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಪ್ರೆಷರ್ ಜಾಸ್ತಿ ಡೆವಲಪ್ ಆಗುತ್ತೆ, ನಮಗೆ ಈ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಈಗ ಕೆಲವು ಸಲ ನಾವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಎಕ್ಸಾಮಿನ್ ಮಾಡಿ ಅವರು ಬರೆದಿದ್ದು ನೀವು ನೋಡಿರ್ಬೋದು, 3 o'clock ಪೊಸಿಷನ್ ಅಥವಾ 7 o'clock ಪೊಸಿಷನ್ ಅಥವಾ 11 o'clock ಪೊಸಿಷನ್ ಅಂತೆಲ್ಲ ಬರೆದಿರ್ತಾರೆ. ಸೊ ಅದು ಎಲ್ಲಿ ಆ ಊತ ಇದೆ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಬರೆದಿರ್ತಾರೆ. ಸೊ ಇದರದ್ದು ಇಂಟೆನ್ಸಿಟಿ ನಾವು ಫಸ್ಟ್ ಹೇಳಾಗಿದೆ ನಿಮಗೆ. ಸೊ ಕೆಲವು ಸಲ ಏನಾಗುತ್ತೆ, ಕಂಪ್ಲೀಟ್ಲಿ ಹೊರಗಡೆ ಬಂದಿರುತ್ತೆ, ಒಳಗಡೆ ಹೋಗೋದೇ ಇಲ್ಲ, ಕಂಟಿನ್ಯೂಸ್ಲಿ ಅದರದ್ದು ಪ್ರೆಸೆನ್ಸ್ ಇರುತ್ತೆ, ಅಲ್ಲೊಂದು ಸ್ಕಿನ್ ಟ್ಯಾಗ್ ಇದ್ದಂಗೆ ಫಾರ್ಮ್ ಆಗಿರುತ್ತೆ. ಯಾವಾಗಲೂ ಎಷ್ಟೋ ಜನರಿಗೆ ಎಕ್ಸಾಮಿನ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ, ಅಲ್ಲಿ ಒಂಥರ ಚರ್ಮ ದಪ್ಪ ಆಗಿದ್ದ ಥರ ಕಾಣುತ್ತೆ. ಸೊ ಅದು ಕೂಡ ಈ ಪೈಲ್ಸಿಂದಾನೇ ಆಗಿರುವಂಥ ಸಮಸ್ಯೆ. ಬಟ್ ಕೆಲವು ಸಲ ಏನಾಗುತ್ತೆ, ಆ ಥರ ಚರ್ಮ ದಪ್ಪಗಿದ್ದಾಗ ಅದರಲ್ಲಿ ಕೂಡ ಕ್ರ್ಯಾಕ್ಸ್ ಎಲ್ಲ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಇನ್ನು ಕೆಲವರಿಗೆ ನೀವು ನೋಡಿರ್ತಾರೆ, ಈ ಫಿಶರ್ ಪ್ರಾಬ್ಲಮ್, ಫಿಸ್ಟುಲಾ ಪ್ರಾಬ್ಲಮ್ ಅಂತೆಲ್ಲ ನೀವು ಕೇಳಿರ್ತೀರ. ಇನ್ನು ಕೆಲವರು ತುಂಬ ಈ ಹೈಜೀನಿಕ್ ಜಾಸ್ತಿ ಅಂದರೆ ಸ್ವಚ್ಛತೆ ಜಾಸ್ತಿ ಇರುವ ಸಮಸ್ಯೆ ಇರೋರು ತುಂಬ ಜನ ಇದ್ದಾರೆ. ಸೊ ಅವರಲ್ಲಿ ಏನು ಮಾಡ್ತಾರೆ, ಟಾಯ್ಲೆಟ್ ಹೋಗಿ ಬಂದಮೇಲೆ ಅಲ್ಲಿ ಸೋಪ್ ಹಾಕಿ ವಾಶ್ ಮಾಡ್ತಾರೆ, ಮಲದ್ವಾರ ಏನಿದೆ ಸೋಪ್ ಹಾಕಿ ವಾಶ್ ಮಾಡ್ತಾರೆ. ಸೊ ಈ ಸೋಪ್ ಹಾಕಿ ವಾಶ್ ಮಾಡೋದು ಕೂಡ ತುಂಬ ಕೆಟ್ಟ ಪ್ರಾಕ್ಟೀಸ್. ಯಾಕೆಂದರೆ ಅಲ್ಲಿ ಆ ಒಂದು ಮಾಯಿಶ್ಚರ್ ಏನಿದೆ ಅದು ಸರಿಯಾಗಿ ಮೇಂಟೈನ್ ಆಗಲ್ಲ, ಅಲ್ಲಿರುವ ಸ್ಕಿನ್ ತುಂಬ ಡ್ರೈ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಅಲ್ಲಿ ತುರಿಕೆ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ, ಫಿಶರ್ ಪ್ರಾಬ್ಲಮ್ ಡೆವಲಪ್ ಆಗುವಂಥ ಸಾಧ್ಯತೆಗಳೆಲ್ಲ ಇದೆ. ಸೊ ಯಾರು ಕೂಡ
ವಾಶ್ರೂಮಿಗೆ ಹೋದ್ಮೇಲೆ ಮಲವಿಸರ್ಜನೆ ಆದಮೇಲೆ ಅಲ್ಲಿ ಸೋಪ್ ಹಾಕಿ ತೊಳೆಯೋ, ಕೈ ಬೇಕಾದ್ರೆ ಸೋಪ್ ಹಾಕಿ ತೊಳಿಲಿ ಬಿಕಾಸ್ ನಾವು ಎಷ್ಟೋ ಜನರ ಹತ್ರ ಇಂಟ್ರಾಕ್ಟ್ ಮಾಡ್ತೀವಿ. ಬಟ್ ಮಲದ್ವಾರ ಏನಿದೆ ಅದು ಸೋಪ್ ಹಾಕಿ ತೊಳೆಯೋ ಹ್ಯಾಬಿಟ್ ಇದ್ದರೆ ಅದರ ಕಂಪ್ಲೀಟ್ಲಿ ನಿಲ್ಲಿಸಬೇಕು. ಸೊ ಈಗ ಮಲಬದ್ಧತೆ ಇದ್ದವರಲ್ಲಿ ಈ ಪೈಲ್ಸ್ ಹೆಮರಾಯ್ಡ್ಸ್ ಕಾಣುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಬಟ್ ಅದೇ ಥರನೇ ಯಾವಾಗಲೂ ಡಯರಿ ಇರೋರಲ್ಲಿ ಕೂಡ ಈ ಸಮಸ್ಯೆ ಕಂಡು ಬರುತ್ತೆ. ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ ಅಂದರೆ ಅವರಿಗೆ IBS ಅಂದರೆ ಡಯರಿಯಾ ಪ್ರಾಮಿನೆಂಟ್ ಆಗಿರುವಂಥ IBS ಎಲ್ಲ ಇರೋರು ಇದ್ದಾರೆ. ಅವರು ರಿಪೀಟೆಡ್ಲಿ ಮೋಷನ್ ಪಾಸ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅವರಲ್ಲಿ ಕೂಡ ಈ ರಿಪೀಟೆಡ್ ಆಗಿ ಅಲ್ಲಿ ಕೂತ್ಕೊಂಡು ಆ ಪ್ರೆಷರಿಂದ ಈ ಹೆಮರಾಯ್ಡ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಇನ್ನು ಕೆಲವರಲ್ಲಿ ಮಲಬದ್ಧತೆ ಬರಲಿಕ್ಕೆ ಒಂದು ಮೇನ್ ರೀಸನ್ ಏನಂದರೆ ಅವ್ರು ನೀರು ಕುಡಿಯೋದು ತುಂಬ ಕಡಿಮೆ ಇರುತ್ತೆ. ಸೊ ನೀರು ಕುಡಿಯೋದು ಕಡಿಮೆ ಆದಾಗ ಕೂಡ ನಮ್ಮ ಮಲದ್ವಾರ ಹತ್ರ ಇರುವಂಥ ಸ್ಕಿನ್ ಏನಿದೆ ಅದು ಲೈಕ್ ಡ್ರೈ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ನಮ್ಮ ಮಲ ಕೂಡ ತುಂಬ ಡ್ರೈ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಈ ಪೈಲ್ಸ್ ಹೆಮರಾಯ್ಡ್ಸ್ ಏನಿದೆ ಅದು ಡೆವಲಪ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ನಮಗೆ ಗೊತ್ತು ಮಲಬದ್ಧತೆ ಎಲ್ಲ ಬರಲಿಕ್ಕೆ ಇರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ನಮ್ಮ ಆಹಾರದಲ್ಲಿ ನಾರಿನಂಶದ ಕೊರತೆ. ಸೊ ಈ ಥರ ಸಮಸ್ಯೆ ಇದ್ದಾಗಲೇ ನಾವೇನು ಮಾಡಬೇಕು, ನಾರಿನಂಶ ಜಾಸ್ತಿ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಸೊ ನಾರು ಅಂತ ಹೇಳಿದ ಕೂಡಲೇ ನಮಗೆ ಗೊತ್ತು 2 ಟೈಪ್ ಇದೆ. ಒಂದು ಸೊಲ್ಯುಬಲ್ ಫೈಬರ್ ಅಂತ ಇದೆ, ಒಂದು ಇನ್ಸೊಲ್ಯುಬಲ್ ಫೈಬರ್ ಅಂತ ಇದೆ. ಸೊ ನಾವು ಯೂಶಲಿ ಈ ಥರ ಸಮಸ್ಯೆ ಇದ್ದಾಗ ಜಾಸ್ತಿ ತಗೊಳ್ಳಿಕ್ಕೆ ಹೇಳೋದು ಸೊಲ್ಯುಬಲ್ ಫೈಬರ್. ಯಾಕಂದರೆ ಸೊಲ್ಯುಬಲ್ ಫೈಬರ್ ಇದ್ದರೆ ಮಾತ್ರ ನಿಮ್ಮ ಸ್ಟೂಲ್ ಅಥವಾ ಮಲ ಏನಿದೆ ಒಳ್ಳೆ ಸಾಫ್ಟ್ ಆಗಿ ಪಾಸ್ ಆಗುತ್ತೆ. ಸೊ ಓಕೆ, ಇನ್ಸೊಲ್ಯುಬಲ್ ಫೈಬರ್ ಇದ್ದರೆ ಅದರದ್ದು ಬಲ್ಕ್ ಇಂಪ್ರೂವ್ ಆಗುತ್ತೆ ಅಥವಾ ನಮ್ಮ GI ಟ್ರ್ಯಾಕ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಅದೆಲ್ಲ ಆಗುತ್ತೆ. ಬಟ್ ಅದರ ಒಟ್ಟಿಗೆ ಸೊಲ್ಯುಬಲ್ ಫೈಬರ್ ಕೊಡಬೇಕು ಅಂತ ಹೇಳಿ ಇನ್ಸೊಲ್ಯುಬಲ್ ಫೈಬರ್ ಬೇಡ ಅಂತಲ್ಲ. ಸೊ ನಾವು ತಗೊಳ್ಳುವಂಥ ರೆಗ್ಯುಲರ್ಲಿ ತಗೊಳ್ಳುವಂಥ ತರಕಾರಿಗಳಲ್ಲಿ, ಹಣ್ಣುಗಳಲ್ಲೆಲ್ಲ ನಮಗೆ ಬೇಕಾದಷ್ಟು ಇನ್ಸೊಲ್ಯುಬಲ್ ಫೈಬರ್ ಸಿಗುತ್ತೆ. ಬಟ್ ಯಾವ ತರಕಾರಿ ಇರ್ಬೋದು ಅಥವಾ ಯಾವ ಹಣ್ಣು ಇರ್ಬೋದು ಅಥವಾ ಬೀಜಗಳು ಸೀಡ್ಸ್ ಇರ್ಬೋದು, ಯಾವುದು ನಾವು ನೀರಿಗೆ ಮಿಕ್ಸ್ ಮಾಡಿದಾಗ ಒಂಥರ ಜೆಲ್ ಫಾರ್ಮ್ ಆಗುತ್ತಲ್ಲ, ಅದು ಸೊಲ್ಯುಬಲ್ ಫೈಬರ್ ಜಾಸ್ತಿ ಇರುವಂಥ ಆಹಾರ ಅಂತ ಹೇಳ್ಬೋದು. ಸೊ ಅದು ಚಿಯಾ ಸೀಡ್ಸ್ ಇರ್ಬೋದು, ಮೆಂತೆ ಇರ್ಬೋದು, ಅಥವಾ ನಮ್ಮ ಎಲ್ಲ ಲೆಗ್ಯೂಮ್ಸ್ ಏನಿದೆ, ಕಾಳುಗಳೇನಿದೆ, ಅದರಲ್ಲೆಲ್ಲ ತುಂಬ ಜಾಸ್ತಿ ಸೊಲ್ಯುಬಲ್ ಫೈಬರ್ ಇರುತ್ತೆ. ಸೊ ಯಾರಿಗೆ ಪೈಲ್ ಸಮಸ್ಯೆ ಇದೆಯೋ ಅವರೇನು ಮಾಡಬೇಕು, ಈ ಸೊಲ್ಯುಬಲ್ ಫೈಬರ್ ಏನಿದೆ ಅದು ಜಾಸ್ತಿ ಇರುವಂಥ ಆಹಾರಗಳು ತಗೋಬೇಕು. ಬಟ್ ಎಲ್ಲದೂ ನೋಡಬೇಕು. ನಾವು ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತೀವಿ. ಜಾಸ್ತಿ ಆದರೆ ಅಮೃತ ಕೂಡ ವಿಷಾನೇ. ಸೊ ತುಂಬ ಸೊಪ್ಪಿನ ಪಲ್ಯಗಳು, ತುಂಬ ಕಾಳುಗಳೆಲ್ಲ ತಿಂದರೆ ಏನಾಗುತ್ತೆ, ಹೊಟ್ಟೆಯಲ್ಲಿ ಗ್ಯಾಸ್ ಜಾಸ್ತಿ ಆಗಿ ಮೋಷನ್ ಪ್ರಾಬ್ಲಮ್ ಡೆವಲಪ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಅದೆಲ್ಲ ಒಂದು ಕಂಟ್ರೋಲ್ಡ್ ಮ್ಯಾನರಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿ ಡೈಲಿ ನಮಗೇನಿದೆ ಒಂದು 25 to 30 ಗ್ರಾಮ್ಸ್ ಆಫ್ ಫೈಬರ್ ಬೇಕು. ಸೊ ಅಷ್ಟು ಫೈಬರ್ನ ನಾವು ಕನ್ಸ್ಯೂಮ್ ಮಾಡಲೇಬೇಕು. ಅದು ತರಕಾರಿ ಇರ್ಬೋದು, ಲೆಗ್ಯೂಮ್ಸ್ ಇರ್ಬೋದು, ಅಥವಾ ಸೀಡ್ಸ್ ಇರ್ಬೋದು, ಅಥವಾ ನಟ್ಸ್ಗಳಿರ್ಬೋದು. ಸೊ ಇದೆಲ್ಲ ಸ್ವಲ್ಪ ಸ್ವಲ್ಪ ಸೇವಿಸಿದ್ರೆ ಏನಾಗುತ್ತೆ, ನಮಗೆ ಸಫಿಷಿಯೆಂಟ್ ಆಗಿರುವಂಥ ಫೈಬರ್ ಸಿಗುತ್ತೆ. ಈಗ ಪ್ರತಿ ದಿವಸ ಬಾದಾಮ್ ಒಂದು 10 ರಿಂದ 20 ಬಾದಾಮ್ ನೀವು ತಗೊಂಡ್ರೆ ಏನಾಗುತ್ತೆ, ನಮಗೆ ಒಂದು 10-15 ಗ್ರಾಮ್ ಫೈಬರ್ ಏನಿದೆ ಅದು ನಮಗೆ ಸಿಕ್ಕಿರುತ್ತೆ. ಸೊ ನಾವು ಇಡೀ ದಿವಸ ತಗೊಳ್ಳುವಂಥ 1800 ಕಿಲೋ ಕ್ಯಾಲರಿ ಏನಿದೆ ಅದು ವೇರಿಯಸ್. ನಾವು ಹೋಲ್ ಗ್ರೇನ್ ಇರೋ ಆಹಾರ ತಗೊಳ್ಳಿ. ಈಗ ಎಲ್ಲ ಪ್ರೊಸೆಸ್ಡ್ ಆಗಿರುವಂಥ ಆಹಾರಗಳನ್ನು ಕಂಪ್ಲೀಟ್ಲಿ ಬಿಟ್ಟುಬಿಡಿ. ಮಲಬದ್ಧತೆ ಬರಲಿಕ್ಕಿರುವಂಥ ಮೇನ್ ರೀಸನ್ ಅಂದರೆ ಈ ಮೈದಾ ಇಷ್ಟೊಂದು ಪಾಪ್ಯುಲರ್ ಆಗಿದ್ದು. ಯಾಕಂದರೆ ನಾವು ಎಲ್ಲ ಡಿಶಸ್ಸಿಗೂ ಕೂಡ ಮೈದಾ ಯೂಸ್ ಮಾಡ್ತೀವಿ. ನಾವೆಲ್ಲೋ ಧಾಬಾಗಳಿಗೆ ಹೋಗಿ ನಾವು ರೋಟಿ ಒಳ್ಳೇದು ಅಂತ ಹೇಳಿ ರೋಟಿ ಹೇಳ್ತೀವಿ, ನಮಗೆ ಸಿಗೋದು ಜೋಳದ ರೋಟಿ ಅಲ್ಲ, ದಟ್ ಈಸ್ ಮೈದಾ ರೋಟಿ. ತಂದೂರಿ ರೋಟಿ ಏನಿದೆ ಮೈದಾ ರೋಟಿನೇ ಮಾಡಿಕೊಡ್ತಾರೆ. ಅದರಲ್ಲಿ ಒಂದು ಚೂರು ಫೈಬರ್ ಇಲ್ಲ. ನಮ್ಮ ಮಲಬದ್ಧತೆಗೆ ಒನ್ ಆಫ್ ದ ಮೇನ್ ರೀಸನ್ ಅಂತ ನಾವು ಹೇಳ್ಬೋದು. ನಾವು ಬೇಕರಿಗೆ ಹೋಗಿ ತಗೊಳ್ಳೋಂಥ ಎಲ್ಲ ಐಟಮ್ಸ್ ಏನಿದೆ, ಬ್ರೆಡ್ ಎಲ್ಲರದು ಫೇವರೇಟ್ ಫುಡ್ ಆ್ಯಕ್ಚುಲಿ. ಎಷ್ಟೋ ಜನರಿಗೆ ನಾವು ನೋಡಿದ್ದೇನೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಇದ್ದಾಗ ಬಿಸ್ಕೆಟು ಮತ್ತು ಬ್ರೆಡ್ ಕೊಡ್ತಾರೆ. ಸೊ ಇದೆರಡೂ ಕೂಡ ಮೈದಾದಲ್ಲೇ ಜಾಸ್ತಿ ಮಾಡಿರೋದು. ಹೋಲ್ ವೀಟ್ ಬ್ರೆಡ್ ಎಲ್ಲ ಕೊಡೋರು ತಗೊಳ್ಳೋರು ತುಂಬ ಕಡಿಮೆ ಇದ್ದಾರೆ. ಸೊ ಹಾಗಾಗಿ ಈ ಮೈದಾ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ನಾರಿನಂಶ ತುಂಬ ಕಡಿಮೆ ಇರುತ್ತೆ. ನಮ್ಮ ಮೋಷನ್ ಪ್ರಾಬ್ಲಮ್ ನಮಗೆ ಡೆವಲಪ್ ಆಗುತ್ತೆ. ಬೇಕರಿಯಲ್ಲಿ ಸಿಗುವಂಥ ಎಲ್ಲ ಐಟಮ್ಸು ಕೂಡ ಮೈದಾ ಮತ್ತು ಡಾಲ್ಡಾ, ಈ ಎರಡು ಇಲ್ಲದೆ ಇರುವಂಥ ಬೇಕರಿ ಐಟಮ್ಸೇ ಇರಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ನಾವು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕಾಗುತ್ತೆ. ನಾರಿನಂಶ ಜಾಸ್ತಿ ಇರುವಂಥ ಆಹಾರ ತಗೊಂಡಾಗ ನಮ್ಮ ಮೋಷನ್ ಕ್ಲೀನ್ ಆಗುತ್ತೆ. ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಈ ಪೈಲ್ಸ್ ಅಥವಾ ಹೆಮರಾಯ್ಡ್ ಬರಲಿಕ್ಕೆ ಸಾಧ್ಯತೆ ಯಾರಿಗೆ ಜಾಸ್ತಿ ಇದೆ ಅಂದರೆ, ಒಂದು ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ನಮ್ಮ ಈ ಒಳಗಡೆ ಇರುವಂಥ ಪ್ರೆಷರ್, ಹೊಟ್ಟೆಯಲ್ಲಿರುವಂಥ ಪ್ರೆಷರ್ ಜಾಸ್ತಿ ಆಗುತ್ತೆ, ಮೋಷನ್ ಪಾಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆವಾಗ ಕೂಡ ಅವರಿಗೆ ಪೈಲ್ಸ್ ಎಲ್ಲ ಡೆವಲಪ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದೇ ಥರ ಬೊಜ್ಜು ಜಾಸ್ತಿ ಇರೋರು, ಒಬೇಸಿಟಿ ಇದ್ದಾಗ ಕೂಡ ನಮ್ಮ ಹೊಟ್ಟೆಯಲ್ಲಿರುವಂಥ ಪ್ರೆಷರ್ ಏನಿದೆ ಮೋಷನ್ಗೆ ಹೋಗುವಾಗ ಆ ಪ್ರೆಷರ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಹೆಮರಾಯ್ಡ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ವಯಸ್ಸಾದಾಗ ಏನಾಗುತ್ತೆ, ಯೂಶಲಿ ನಮ್ಮ ಕಾಲನ್ ಏನಿದೆ ಅದು ಸರಿಯಾಗಿ ಕೆಲಸ ಮಾಡಬೇಕು ಅಂತಿಲ್ಲ, ಮೋಷನ್ ಸರಿಯಾಗಿ ಹೋಗಬೇಕು ಅಂತಿಲ್ಲ, ನಮ್ಮ ಹೊಟ್ಟೆಯಲ್ಲಿ ಆಗುವಂಥ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಸರಿಯಾಗಿ ಆಗಬೇಕು ಅಂತಿಲ್ಲ. ಅವರಿಗೂ ಕೂಡ ಅವ್ರಿಗೆ ಫುಲ್ ಫೋರ್ಸ್ ಹಾಕಿ ಮೋಷನ್ ಪಾಸ್ ಮಾಡಬೇಕಾಗುತ್ತೆ. ಅವರಿಗೂ ಕೂಡ ಈ ಪೈಲ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಏನಿದೆ ಅದು ಜಾಸ್ತಿ ಇದೆ. ಸೊ ಈಗ ಮೂಲವ್ಯಾಧಿ ಡೆವಲಪ್ ಆದರೆ ನಾವು ಅದನ್ನು ಹೇಗೆ ಸರಿ ಮಾಡಬೇಕು ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು, ನಿಮ್ಗೆ ಏನಾದರೂ ಅದರದ್ದು ಸಿಂಪ್ಟಮ್ಸ್ ಕಂಡು ಬಂದರೆ ಸಾಧ್ಯ ಆದರೆ ಮಲಬದ್ಧತೆ ಇದ್ದಾಗಲೇ ಡಾಕ್ಟರ್ ಹತ್ರ ಹೋಗಿ ಅದಕ್ಕೊಂದು ಸೊಲ್ಯೂಷನ್ ಹುಡುಕಬೇಕು. ಯಾಕಂದರೆ ಎಷ್ಟೋ ಸಲ ನಮಗೆ ಗೊತ್ತಿರಲ್ಲ, ನಾವು ನಾರಿನಂಶ ಇರೋ ಆಹಾರ ತಗೋಬೇಕು ಅಂತ ಹೇಳ್ತೀವಿ. ಸೊ ನಾವೇನು ಮಾಡ್ತೀವಿ, ಎಲ್ಲ ಸೊಪ್ಪುಗಳನ್ನು ತಗೊಳ್ತೀವಿ. ಸೊ ಅವರಿಗೆ ಮೇ ಬಿ ಹೊಟ್ಟೆಯಲ್ಲಿ ಬೇರೆ
ಬೇರೆ ಕಂಡೀಷನ್ ಇರ್ಬೋದು, ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರ್ಬೋದು. ಸೊ ಹಾಗಾಗಿ ಏನಾಗುತ್ತೆ, ಈ ಸೊಪ್ಪುಗಳು ತಗೊಂಡಾಗ ಅದರಲ್ಲಿರುವಂಥ ಐರನ್ ಇರ್ಬೋದು, ಈ ಥರ ಕಂಟೆಂಟ್ಗಳು ಎಲಿಮೆಂಟ್ಸ್ ಏನಿದೆ ಅದು ಇನ್ನೂ ಮಲಬದ್ಧತೆಯನ್ನು ಜಾಸ್ತಿ ಮಾಡಿಸುತ್ತೆ. ಸೊ ಡಾಕ್ಟರ್ ಹತ್ರ ಹೋದ್ರೆ ಅವರ ಕಂಡೀಷನ್ ನೋಡಿಕೊಂಡು ಎಷ್ಟೋ ಸಲ ಈ ಕಾನ್ಸ್ಟಿಪೇಷನ್ಗೆ, ಮಲಬದ್ಧತೆಗೆ ಈ ನಾರಿನಂಶದ ಕೊರತೆ ಅಲ್ಲ ರೀಸನ್. ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿಲ್ಲ, ಅಲ್ಲಿ ಇರುವಂಥ ಮೆಥನೋಜೆನಿಕ್ ಬ್ಯಾಕ್ಟೀರಿಯಾಗಳೇನಿದೆ ಅದು ಜಾಸ್ತಿ ಆದರೂ ಕೂಡ ನಮಗೆ ಮಲಬದ್ಧತೆ ಬಂದು ಪೈಲ್ಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದನ್ನು ಫಸ್ಟ್ ಸರಿ ಮಾಡಬೇಕು. ಸೊ ಮೇ ಬಿ ಒಂದು ಸಿಬೋ ಅಂತ ಒಂದು ಕಂಡೀಷನಿಂದ ನಿಮಗೆ ಈ ಮೂಲವ್ಯಾಧಿ ಬರುವಂಥ ಸಾಧ್ಯತೆ ಇದೆ. ಸೊ ಅದನ್ನು ಫಸ್ಟ್ ರೆಕ್ಟಿಫೈ ಮಾಡಬೇಕು. ಸೊ ಹಾಗಾಗಿ ಮಲಬದ್ಧತೆ ಇದ್ದರೆ ಫಸ್ಟ್ ಅದನ್ನು ತೋರಿಸಿ. ಮೇಯ್ನ್ ನಮಗೆ ಬರುವಂಥ ರೋಗಗಳಿಗೆ ಮೂಲ ಕಾರಣ ಏನು ಅಂತ ಕೇಳಿದರೆ ಮಲಬದ್ಧತೆ. ಆ್ಯಕ್ಚುಲಿ ಎಷ್ಟೋ ಜನರಲ್ಲಿ ನಾವು ನೋಡ್ತೀವಿ ಅವರಿಗೆ ಈ ಕೊಲೋರೆಕ್ಟಲ್ ಕ್ಯಾನ್ಸರ್ಸ್ ಬರಲಿಕ್ಕೆ ಇರುವಂಥ ಮೇನ್ ರೀಸನ್ ಇರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳು, ಸ್ಕಿನ್ ಇಶ್ಯೂಸ್ ಇರ್ಬೋದು, ಇಮ್ಯುನಿಟಿ ಪ್ರಾಬ್ಲಮ್ಸ್ ಇರ್ಬೋದು, ಇದೆಲ್ಲ ಬರಲಿಕ್ಕೆ ಒಂದು ಬೇಸಿಕ್ ರೀಸನ್ ಏನು ಅಂತ ಕೇಳಿದರೆ ಮಲಬದ್ಧತೆ. ಸೊ ನಮ್ಮ ಮೋಷನ್ ಕ್ಲೀನಾಗಿ ಹೋದ್ರೆ ಮಾತ್ರ ನಮ್ಮ ಬಾಡಿಯಲ್ಲಿ ಇರುವಂಥ ಟಾಕ್ಸಿಸಿಟಿ ಕಡಿಮೆ ಆಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗುತ್ತೆ. ನಾವು ಎಷ್ಟೇ ಪೌಷ್ಟಿಕಾಂಶಗಳಿರುವಂಥ ಆಹಾರ ತಗೊಂಡ್ರೂ ಕೂಡ ಮೋಷನ್ ಕ್ಲೀನ್ ಆಗದೆ ನಮ್ಮ ಆರೋಗ್ಯ ಏನಿದೆ ಅದು ಚೆನ್ನಾಗಾಗಲ್ಲ. ಸೊ ಫಸ್ಟ್ ಆಫ್ ಆಲ್ ಕಾನ್ಸ್ಟಿಪೇಷನ್ನ ನಾವು ಕರೆಕ್ಟಾಗಿ ಅಡ್ರೆಸ್ ಮಾಡಿದೆ ಈ ಪೈಲ್ಸ್ ಬರುವಂಥ ಸಾಧ್ಯತೆ ಏನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಇನ್ನು ಪೈಲ್ಸ್ ಡೆವಲಪ್ ಆದರೆ ಅದು ಗ್ರೇಡ್ 1 ಇದ್ದಾಗಲೇ, ಗ್ರೇಡ್ 1 ಅಥವಾ ಗ್ರೇಡ್ 2 ಇದ್ದಾಗಲೇ ನಾವು ಡಾಕ್ಟರ್ ಹತ್ರ ಹೋದ್ರೆ ಏನಾಗುತ್ತೆ, ಈಸಿಯಾಗಿ ಮೆಡಿಕೇಶನ್ ತಗೊಂಡ್ರೆ ಮೇ ಬಿ ಒಂದು 10-15 ದಿವಸದಲ್ಲಿ ನಿಮ್ಮ ಪೈಲ್ಸಿನ ಸಮಸ್ಯೆ ಏನಿದೆ ಅದು ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕೆ ಆಗುತ್ತೆ. ಓಕೆ, ಇನ್ನು ಜಾಸ್ತಿ ಆದರೆ ಅಟ್ಲೀಸ್ಟ್ ನೀವೇನು ಮಾಡಬೇಕು, ಓಕೆ ಪೈಲ್ಸ್ ಜಾಸ್ತಿ ಆಗಿದೆ ಡಾಕ್ಟರ್ ಹತ್ರ ಹೋದರೆ ಸರ್ಜರಿ ಹೇಳ್ತಾರೆ ಅಂತ ಹೇಳಿ ಹೆದರ್ಕೊಂಡು ಡಾಕ್ಟರ್ ಹತ್ರ ಹೋಗದೇ ಇರಬಾರ್ದು. ಬಿಕಾಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಇನ್ಫ್ಲಮೇಷನ್ ಆದರೆ ನಮಗೆ ಬೇರೆ ಬೇರೆ ಸಮಸ್ಯೆಗಳು ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ನಮ್ಮ ಲೈಫ್ ಏನಿದೆ ಅದು ತುಂಬ ಇಟ್ ವಿಲ್ ಬಿ ಎ ಹೆಲ್. ಆ್ಯಕ್ಚುಲಿ ತುಂಬ ಕಷ್ಟ, ಮಲವಿಸರ್ಜನೆ ಮಾಡಲಿಕ್ಕಾಗಲ್ಲ, ಎಲ್ಲೂ ಸರಿಯಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲೂ ಕೂತ್ಕೊಂಡು ಪ್ರಯಾಣ ಮಾಡಲಿಕ್ಕಾಗಲ್ಲ, ಆಫೀಸಲ್ಲಿ ಸರಿಯಾಗಿ ಕೂರೋಕ್ಕಾಗಲ್ಲ, ಕಂಟಿನ್ಯೂಸ್ ಬರ್ನಿಂಗ್ ಇರ್ಬೋದು, ಪೇಯ್ನ್ ಇರ್ಬೋದು, ಈ ಥರ ಸಮಸ್ಯೆಗಳು ಡೆವಲಪ್ ಆಗ್ಬೋದು. ಸೊ ಹಾಗಾಗಿ ಅದು ಜಾಸ್ತಿ ಆದರೂ ಕೂಡ ಏನು ಹೆದರದೆ ನೀವು ಡಾಕ್ಟರ್ ಹತ್ರ ಹೋದರೆ ಅಷ್ಟೊಂದು ಪೇನ್ಫುಲ್ ಇದೇನಿರಲ್ಲ. ಎಷ್ಟೋ ಕೇಸಸ್ ಏನಿದೆ ನಮಗೆ ಕಂಪ್ಲೀಟ್ಲಿ ಮೆಡಿಸಿನ್ಸ್ ಎಲ್ಲ ಕ್ಯೂರ್ ಮಾಡಲಿಕ್ಕಾಗುತ್ತೆ ಮತ್ತು ಆಹಾರ ಕ್ರಮ ಫಾಲೋ ಮಾಡಿದರೆ ಸಾಕಾಗುತ್ತೆ. ಇನ್ನು ಈ ಪೈಲ್ಸಿನ ಸಮಸ್ಯೆ ಇದ್ದವರು ಆದಷ್ಟು ಈ ಸ್ಪೈಸಿ ಫುಡ್ಗಳೇನಿದೆ ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ತುಂಬ ಖಾರ ಇರುವಂಥ ಆಹಾರಗಳು ತಗೊಳ್ಳೋದನ್ನ ಕಂಪ್ಲೀಟ್ಲಿ ಕಡಿಮೆ ಮಾಡಬೇಕು. ಆ್ಯಂಡ್ ಫಸ್ಟ್ ನಾ ಹೇಳ್ದಂಗೆ ಹೋಲ್ ಗ್ರೈನ್ಸನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಜಾಸ್ತಿ ಫೈಬರ್ ಇರುವಂಥ ಆಹಾರಗಳನ್ನು ತಗೋಬೇಕು. ಇನ್ನು ನೆಕ್ಸ್ಟ್ ಏನು, ಟಾಯ್ಲೆಟಲ್ಲಿ ಭಾಳ ಹೊತ್ತು ಕೂತ್ಕೊಳ್ಳುವಂಥ ಹ್ಯಾಬಿಟ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಬಿಡಬೇಕಾಗುತ್ತೆ. ಮೇ ಬಿ ಇನಿಷಿಯಲಿ ಅವರಿಗೆ ಸ್ವಲ್ಪ ಲ್ಯಾಕ್ಸೇಟಿವ್ಸ್ ಬೇಕಾಗ್ಬೋದು, ಅಂದರೆ ಮಲವಿಸರ್ಜನೆ ನೀಟಾಗಿ ಆಗಲಿಕ್ಕೆ ಬೇಕಾಗಿರುವಂಥ ಮೆಡಿಸಿನ್ಸ್ ಬೇಕಾಗ್ಬೋದು. ಅದು ತಗೊಳ್ಳೋದ್ರಲ್ಲೂ ಏನೂ ತಪ್ಪಿಲ್ಲ, ಯಾಕಂದರೆ ಅದು ತಗೊಂಡಾಗ ಏನಾಗುತ್ತೆ, ಮೋಷನ್ ಈಸಿಯಾಗಿ ಪಾಸ್ ಆಗುತ್ತೆ, ಅಲ್ಲಿರುವಂಥ ಇಂಜುರಿ ಹೀಲ್ ಆಗುತ್ತೆ, ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಬೇಗ ಈ ಹೆಮರಾಯ್ಡ್ಸ್ ವಾಸಿ ಆಗಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಪ್ರತಿ ಸಲ ಮಲ ಗಟ್ಟಿಯಾಗಿರುತ್ತೆ, ಅದು ಟ್ರೀಟ್ಮೆಂಟ್ ತಗೊಳ್ತೀವಿ ನಾವು, ಅದು ಸ್ವಲ್ಪ ಇನ್ಫ್ಲಮೇಷನ್ ಕಡಿಮೆ ಆಗುವಾಗಲೇ ಮಲ ಪಾಸ್ ಆಗುತ್ತೆ ಮತ್ತು ಅಲ್ಲಿ ಹಾರ್ಟ್ ಸ್ಟೂಲಿಂದ ಇಂಜುರಿ ಆಗಿ ಮತ್ತು ನಮಗೆ ನೋವೆಲ್ಲ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ, ಬ್ಲೀಡಿಂಗ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಸೊ ಮಲವಿಸರ್ಜನೆ ಈಸಿಯಾಗಿ ಪಾಸ್ ಆಗಲಿಕ್ಕೆ, ಮಲವಿಸರ್ಜನೆ ಈಸಿಯಾಗಿ ಆಗಲಿಕ್ಕೆ ಬೇಕಾಗಿರುವಂಥ ಮೆಡಿಕೇಶನ್ ಕೂಡ ಇದರೊಟ್ಟಿಗೆ ತಗೋಬೇಕಾಗ್ಬೋದು. ಇನ್ನು ಚೆನ್ನಾಗಿ ನೀರು ಕುಡಿಯುವಂಥ ಒಂದು ಅಭ್ಯಾಸವನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ರೆಗ್ಯುಲರ್ಲಿ ಅಟ್ಲೀಸ್ಟ್ ಒಂದು 3 ಲೀಟರ್ ನೀರೇನಿದೆ ಅದು ನಾವು ರೆಗ್ಯುಲರ್ಲಿ ತಗೋಬೇಕು. ಅದರೊಟ್ಟಿಗೆ ಆದಷ್ಟು ಈ ನಾನ್ ವೆಜಿಟೇರಿಯನ್ ಫುಡ್ಡನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು. ಅದು ಮೇನ್ಲಿ ಚಿಕನ್ ಇರ್ಬೋದು, ರೆಡ್ ಮೀಟ್ ಇರ್ಬೋದು, ಈ ಥರ ಐಟಮ್ಸನ್ನು ಆದಷ್ಟು ಕಡಿಮೆ ಮಾಡಿ. ಇನ್ನು ನಾನ್ ವೆಜ್ ಬೇಕು ಅಂತ ಇದ್ದವರೆ ಅವರು ಮೊಟ್ಟೆ ತಗೋಬೋದು, ಫಿಶ್ ತಗೋಬೋದು, ತೊಂದರೆ ಇಲ್ಲ ಅಷ್ಟೊಂದು. ಅದು ಮಾಡುವಾಗ ಕೂಡ ಆದಷ್ಟು ಕರಿ ಅಷ್ಟೇ ಮಾಡಿ ತಗೊಳ್ಳಿಕ್ಕೆ ನೋಡಿ. ಆ್ಯಂಡ್ ಅದರಲ್ಲಿ ಭಾಳ ಸ್ಪೈಸ್ ಹಾಕೋದನ್ನು ಕೂಡ ಕಡಿಮೆ ಮಾಡಿ. ತುಂಬ ಖಾರ ಅಥವಾ ಕಾಳುಮೆಣಸು, ಎಲ್ಲರೂ ಅನ್ಕೊಳ್ತಾರೆ ಕಾಳುಮೆಣಸು ತುಂಬ ಒಳ್ಳೆಯದು, ಅದು ತಗೋಬೋದು, ಹೆಲ್ತ್ಗೆ ತುಂಬ ಒಳ್ಳೆಯದು. ಬಟ್ ಕಾಳುಮೆಣಸು ತಗೊಂಡ್ರೂ ಕೂಡ ಈ ಇರಿಟೇಷನ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಮೆಣಸು, ಕಾಳುಮೆಣಸು ಈ ಥರ ಐಟಮ್ಸ್ ಏನಿದೆ ಅದನ್ನು ಆದಷ್ಟು ಕಡಿಮೆ ಯೂಸ್ ಮಾಡಿ. ಸ್ಪೈಸಿ ಫುಡ್ಡನ್ನು ಕಡಿಮೆ ಮಾಡಿ, ನಾರಿನಂಶ ಜಾಸ್ತಿ ಇರುವಂಥ ಆಹಾರಗಳನ್ನು ತಗೊಳ್ಳಿ. ಪ್ರತಿನಿತ್ಯ ವ್ಯಾಯಾಮ ಮಾಡಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೋಷನ್ ಕ್ಲೀನಾಗಿ ಹೋಗಬೇಕು ಅಂದರೆ ಎಕ್ಸಸೈಸ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ಪ್ರತಿ ದಿವಸ ವಾಕಿಂಗ್ ಮಾಡಿ, ನಿಮ್ಮ ವೆಯ್ಟನ್ನು ರೆಸ್ಟ್ರಿಕ್ಟ್ ಮಾಡಿ, ವೆಯ್ಟ್ ಜಾಸ್ತಿ ಆಗೋದನ್ನು ತಡೆಗಟ್ಟಿ ಒಳ್ಳೆ ಹೆಲ್ತಿ ಆಗಿರುವಂಥ ಆಹಾರಗಳನ್ನು ತಗೊಂಡು ಮೆಡಿಕೇಶನ್ ಕರೆಕ್ಟಾಗಿ ಮಾಡಿದರೆ ಈ ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಥವಾ ಮೂಲವ್ಯಾಧಿ ಏನಿದೆ ಅದನ್ನು ಕಂಪ್ಲೀಟ್ಲಿ ನಮಗೆ ಗುಣಪಡಿಸಲಿಕ್ಕೆ ಸಾಧ್ಯ. ನಮಸ್ಕಾರ.